ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಕೂಡ ಮಾಡಿ. ಇವತ್ತು ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಹೊರಗಡೆ ಶಾಪಿಂಗ್ ಹೋಗಿದ್ದೆ, ಆ ವಿಡಿಯೋನು ಕೂಡ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಏನೆಲ್ಲ ತೊಗೊಬಂದೆ ಐಟಮ್ಗಳನ್ನ, ಹಾಗೆಯೇ ಯಾವ ರೆಸಿಪಿನ ಮಾಡ್ತಿದ್ದೀನಿ ಅಂತ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮೊಳಕೆ ಕಾಳು ಒಂದು 5 ಥರದ ಕಾಳುಗಳನ್ನ ಸೇರಿಸಿ ಕಾಳನ್ನ ಮೊಳಕೆ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಅಂದ್ಬಿಟ್ಟು. ಮೊಳಕೆ ಬಂದಿರತಕ್ಕಂಥ ಕಾಳನ್ನು ಕುಕ್ಕರಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಒಂದು 2 ವಿಷಲ್ ಅಥವಾ 3 ವಿಷಲ್ ಬಂತು ಅಂದರೆ ಆಲ್ಮೋಸ್ಟ್ ಎಲ್ಲ ಕಾಳುಗಳು ಪರ್ಫೆಕ್ಟಾಗಿ ಬೆಂದಿರುತ್ತೆ. ಕಡಲೆಕಾಳು ಇದೆಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ 2ರಿಂದ 3 ವಿಷಲ್ ಬಂದರೆ ತುಂಬ ನೀಟಾಗಿ ಬೇಯುತ್ತೆ. ಹಲಸಂದೆ ಕಾಳು, ಕಡಲೆಕಾಳು, ಹೆಸರು ಕಾಳು, ಹುರುಳಿಕಾಳು ಈ ಥರ ಎಲ್ಲ ಕಾಳುಗಳನ್ನೂ ಸೇರಿಸಿ ಮೊಳಕೆನ ಕಟ್ಟಿರ್ತಕ್ಕಂಥದ್ದು. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿ 2 ವಿಷಲ್ ಬರಲಿ. ಇದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ವಾರಕ್ಕೆ 1 ಅಥವಾ 2 ಬಾರಿ ಈ ಥರ ಎಲ್ಲ ಕಾಳುಗಳನ್ನೂ ಮೊಳಕೆ ಕಟ್ಟಿ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದು ಆಲ್ಮೋಸ್ಟ್ 2 ವಿಷಲ್ ಬಂದಿದೆ. ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆನ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ 3ರಿಂದ 4 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ, ಹಾಗೆಯೇ ಸ್ವಲ್ಪ ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು 1 ಸ್ಪೂನಷ್ಟು ಸೋಂಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10 ನಿಮಿಷ ಮುಂಚೆ ನೆನೆಸಿರ್ತಕ್ಕಂಥ ಗೋಡಂಬಿ ಮತ್ತು ಗಸಗಸೆನೂ ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಈ ಮಸಾಲೆ ಒಂದು ಒಳ್ಳೆ ರುಚಿ ಕೊಡುತ್ತೆ, ತುಂಬ ಡಿಫ್ರೆಂಟಾಗಿರುತ್ತೆ. ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ 3 ಕೂಡ ಫಸ್ಟಿಗೆ ಹಾಕೋದು ಮರ್ತಿದ್ದೆ, ಹಾಗೆ ಲಾಸ್ಟಲ್ಲಿ ಹಾಕಿ ಗ್ರೈಂಡ್ ಮಾಡಿದ್ದೀನಿ. ನೀವು ಫಸ್ಟಿಗೆ ಮಸಾಲೆ ರುಬ್ತಿರಲ್ಲ ಅದ್ರ ಜೊತೆಗೆ ಸೇರಿಸಿ ರುಬ್ಕೊಳ್ಳಿ. ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಕಡಾಯಿಗೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಸೂರಿ ಮೇಥಿ 1 ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ 1 ದಪ್ಪ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ನೀವು ಫಸ್ಟಿಗೆ ಹಾಕ್ಕೋಬೋದು. ಎಣ್ಣೆ ಸ್ವಲ್ಪ ಜಾಸ್ತಿ ಕಾದಿತ್ತು ಅಂದರೆ ಸಿಹಿತ್ತೆ, ಸಾಸಿವೆ ಜೀರಿಗೆ ಬೇಗ ಸೀದೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈರುಳ್ಳಿ ಹಾಕಿದ ಮೇಲೆ ಹಾಕ್ಕೊಂಡಿದ್ದಷ್ಟೇ. ನೀವು ಫಸ್ಟಿಗೆ ಬೇಕಾದರೂ ಇಲ್ಲಿ ಸೇರಿಸ್ಕೊಳ್ಬೋದು. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ 2 ಟೊಮೊಟೊ ಹಣ್ಣನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಮೆತ್ತಗಾಗೋವರೆಗೂ ನಾವು ಇದನ್ನು ಕೈ ಆಡ್ಕೊಳ್ಬೇಕಾಗುತ್ತೆ. ಈಗ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ 1.5 ಸ್ಪೂನಷ್ಟು, ಹಾಗೆಯೇ ಧನಿಯಾ ಪುಡಿ 1 ಸ್ಪೂನಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 10-20 ಸೆಕೆಂಡು ಕೈ ಆಡ್ಕೊಂಡ್ವಿ ಅಂದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ, ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಾಗುತ್ತೆ. ಈಗ ಇದಕ್ಕೆ ರುಬ್ಕೊಂಡಿರ್ತಕ್ಕಂಥ ಮಸಾಲೆನ ಸೇರಿಸ್ಕೊಳ್ಳೋಣ. ಹಾಗೆಯೇ ಮಿಕ್ಸಿ ಜಾರ್ನ ತೊಳೆದು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ನೀರನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿ ತುಂಬ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಎಲ್ಲರೂ ಮಿಕ್ಸ್ ಮೊಳಕೆ ಕಾಳಾಗ್ಬೋದು ಅಥವಾ ಸಪ್ರೇಟೇ ಮೊಳಕೆ ಕಾಳು ಮಾಡಿರ್ತೀರ. ಗ್ರೇವಿನ ಹಸಿ ಮಸಾಲೆನ ಹಾಕಿ ರುಬ್ಬಿ ಮಾಡಿರ್ತೀರ, ಇಲ್ಲ ಅಂತಲ್ಲ. ಈ ಥರ ಒಂದು ಸಲ ಟ್ರೈ ಮಾಡಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಾಳು ಕೂಡ ಪರ್ಫೆಕ್ಟಾಗಿ ಬೆಂದಿದೆ. ಇದನ್ನು ಕೂಡ ಹುರುಳಿಕಾಳು, ಹಾಗೆಯೇ ಹೆಸರು ಕಾಳು, ಕಡಲೆಕಾಳು ಎಲ್ಲ ಮಿಕ್ಸ್ ಇರ್ತಕ್ಕಂಥ ಕಾಳುಗಳು ಪರ್ಫೆಕ್ಟಾಗಿ ಬೆಂದಿದೆ. ನೋಡ್ತಿರ್ಬೋದು ನಾವು, ತುಂಬ ಬೆಂದೋಗಿದೆ ಅನ್ನೋ ಥರನೂ ಇಲ್ಲ, ಪರ್ಫೆಕ್ಟಾಗಿ ಆಗಿದೆ. 2ರಿಂದ 3 ವಿಷಲ್ ಆದರೆ ಪರ್ಫೆಕ್ಟಾಗಿ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಅಂತಂದರೆ ಸ್ವಲ್ಪ ಹೆಸರು ಕಾಳೆಲ್ಲ ತುಂಬ ಬೆಂದೋಗಿದ ಥರ ಆಗುತ್ತೆ. ಈಗ ಮಸಾಲೆಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾವು ಮೊಳಕೆ ಕಾಳಿಗೆ ಉಪ್ಪನ್ನು ಸೇರಿಸಿ ಬೇಯಿಸ್ಕೊಂಡಿರೋದ್ರಿಂದ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಗ್ರೇವಿಗೆ ಎಷ್ಟು ಬೇಕಿತ್ತು ಅಷ್ಟನ್ನು ನಾನಿಲ್ಲಿ ಮಸಾಲೆಗೆ ಸೇರಿಸ್ಕೊಂಡಿದ್ದೀನಿ. ಈಗ ಮೊಳಕೆ ಕಾಳುಗಳೆಲ್ಲವನ್ನು ಬೇಯಿಸಿರ್ತಕ್ಕಂಥ ಮೊಳಕೆ ಕಾಳನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಕಲರು, ಟೇಸ್ಟು ಎರಡೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಮಿಸ್ ಮಾಡದೆ ಟ್ರೈ ಮಾಡಿ. ಅನ್ನ, ಚಪಾತಿ, ಮುದ್ದೆ ಎಲ್ಲದಕ್ಕೂ ಪರ್ಫೆಕ್ಟ್ ಇದು. ಬೆಣ್ಣೆ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾಯಿದ್ರೆ ಕಳೆದು ಹೋಗ್ತೀರ, ಅಷ್ಟು ಚೆನ್ನಾಗಿರುತ್ತೆ ರುಚಿ. ರೊಟ್ಟಿಗೂ ಅಷ್ಟೇ ಚೆನ್ನಾಗಿರುತ್ತೆ, ಚಪಾತಿ ಪೂರಿಗೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಇದು. ನೋಡ್ತಿರಲ್ಲ, ಎಲ್ಲ ನೀಟಾಗಿ ಮಿಕ್ಸ್ ಕೊಟ್ಟು ಒಂದು 10-20 ಸೆಕೆಂಡ್ ಕುದಿಸ್ಕೊಂಡ್ವಿ ಅಂದರೆ ಆಯಿತು. ಯಾಕೆಂದರೆ ಆಲ್ರೆಡಿ ಮಸಾಲೆ ಕುದ್ದಿದೆ ಮತ್ತು ಕಾಳುಗಳೆಲ್ಲವೂ ಬೆಂದಿರೋದ್ರಿಂದ ತುಂಬ ಹೊತ್ತು ಬೇಯಿಸಬೇಕು ಅಂತ ಏನಿಲ್ಲ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು 2 ಕೂಡ ಹಾಕ್ಕೊಂಡೆ ಅಂದರೆ ನನಗೆ ಗ್ರೇವಿ ರೆಡಿಯಾಗಿದೆ. ಗ್ರೇವಿಗೆ ನಾನಿಲ್ಲಿ ರೊಟ್ಟಿ, ಚಪಾತಿ ಏನೂ ಕೂಡ ಮಾಡಿಲ್ಲ, ಅಕ್ಕಿ ತರಿ ಕಡುಬನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡಿರೋದ್ರಿಂದ ತುಂಬ ಡೀಟೇಲಾಗಿ ನಾನು ತೋರಿಸ್ತಿಲ್ಲ ಈ ರೆಸಿಪಿನ. ನೋಡ್ತಿದ್ದೀರಲ್ಲ, ಅಕ್ಕಿ ತರಿ ನೀರಿಗೆ ಅಕ್ಕಿ ತರಿನ ಕದ್ರಕೊಂಡು ಅದಕ್ಕೆ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ.
ಈಗ ಇದನ್ನು ಸ್ಟೀಮಲ್ಲಿ ಕುಕ್ ಮಾಡ್ಕೊಳ್ಬೇಕು. ಒಂದು 10 ನಿಮಿಷ ಕುಕ್ ಮಾಡ್ಕೊಂಡ್ವಿ ಅಂದರೆ ಪರ್ಫೆಕ್ಟಾಗಿ ಬೇಯುತ್ತೆ, ನಮಗೆ ಕಡುಬು ಕೂಡ ರೆಡಿಯಾಗುತ್ತೆ. ಅಂದರೆ ಮೊಳಕೆ ಕಾಳು ಎಲ್ಲವೂ ಇರೋದ್ರಿಂದ ಅದರಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಪ್ರೋಟೀನು, ಫೈಬರ್ ಎಲ್ಲ ಸಿಗುತ್ತೆ. ನಮಗೆ ಅಕ್ಕಿ ತರಿನಲ್ಲಿ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಚಟ್ನಿ ಕೂಡ ಮಾಡ್ಕೊಳ್ಬೋದು ಅಕ್ಕಿ ತರಿ ಕಡುಬಿಗೆ. ಬಟ್ ಚಟ್ನಿಗಿಂತ ಈ ಥರ ಗ್ರೇವಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನೀವು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಿದ್ರಲ್ಲ, ಗ್ರೇವಿ ಅಥವಾ ಸಾಂಬಾರು ಅದು ಕೂಡ ರೆಡಿಯಾಗಿದೆ, ಅದ್ರ ಜೊತೆಗೆ ಕಡುಬು ಕೂಡ ಇಲ್ಲಿ ರೆಡಿಯಾಗಿದೆ. ಒಂದು 10 ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಆಯಿತು, ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ಸ್ಟೀಮ್ ಕುಕ್ ಆಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು. ನಾನು ಇದನ್ನು ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟು, ಲಂಚ್ ಬಾಕ್ಸು ಅಥವಾ ಈವ್ನಿಂಗ್ ಸ್ನ್ಯಾಕ್ಸು ಯಾವುದಕ್ಕಾದರೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ಅಕ್ಕಿ ತರಿ ಕಡುಬು ಆಗ್ಬೋದು ಅಥವಾ ನಾನು ಮಾಡಿರ್ತಕ್ಕಂಥ ಗ್ರೇವಿ ಅಥವಾ ಸಾಂಬಾರು ಆಗ್ಬೋದು. ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಡ್ರಿ ಅಂದರೆ ಗ್ರೇವಿ ಥರನೂ ಉಪಯೋಗಿಸ್ಬೋದು, ಸಾಂಬಾರು ಥರನೂ ಉಪಯೋಗಿಸ್ಬೋದು. ಹೆಲ್ದಿ ರೆಸಿಪಿ ನೋಡಿ, ಸಿಕ್ಕಾಬಟ್ಟೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಮಿಸ್ ಮಾಡಿದೆ, ಟ್ರೈ ಮಾಡಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಪ್ರತಿಯೊಬ್ಬರು ಮಾಡಿರ್ತೀರ ಮೊಳಕೆ ಕಾಳು ಸಾಂಬಾರು ಗ್ರೇವಿನ. ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ನೋಡಿ, ನಮ್ಮನೆಯಲ್ಲಂತೂ ಎಲ್ರಿಗೂ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಡಿಫ್ರೆಂಟಾಗಿರಬೇಕು. ಪ್ರತಿ ಸಲ ಒಂದೇ ಥರ ಟೇಸ್ಟ್ ಮಾಡಿದ್ರೆ ನನಗೆ ಇಷ್ಟ ಆಗೋಲ್ಲ. ಹಾಗಾಗಿ ನಾನೇ ಸ್ವಲ್ಪ ಮಸಾಲೆಗಳು ಅದು ಇದು ಚೇಂಜ್ ಮಾಡಿ ಅದು ಪರ್ಫೆಕ್ಟಾಗಿ ಬಂದಾಗ ರೆಸಿಪಿನ ನಾನಿಲ್ಲಿ ಶೇರ್ ಮಾಡಿರ್ತೀನಿ. ನೋಡಿದ್ರಲ್ವಾ, ಇದು ಬಂದು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಮಾಡಿರ್ತಕ್ಕಂಥ ರೆಸಿಪಿ. ಸಂಜೆ ಹಾಗೆ ನಾನು ಒಂದು ಪಾತ್ರೆ ಅಂಗಡಿಗೆ ಹೋಗಿದ್ದೆ. ರಿಟರ್ನ್ ಗಿಫ್ಟ್ ಬೇಕಿತ್ತು ತೊಗೊಂಡು ಬರಲಿಕ್ಕೆ ಅಂತ ಅಂದ್ಬಿಟ್ಟು ಆ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು. ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಗ್ತಾ ತಾಮ್ರ, ಹಿತ್ತಾಳೆ ಎಲ್ಲವೂ ಕೂಡ ರೇಟ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದೆಲ್ಲ ವರಮಹಾಲಕ್ಷ್ಮಿನಲ್ಲಿ ಹಣ್ಣು ಇಡಲಿಕ್ಕೆಲ್ಲ ತುಂಬ ಚೆನ್ನಾಗಿದೆ. ಕೆಲವೊಂದೆಲ್ಲ ಮನೆಯಲ್ಲಿ ಎಷ್ಟೇ ಪಾತ್ರೆ ಇದ್ರೂ ಪಾತ್ರೆ ಅಂಗಡಿಗೆ ಹೋದಾಗ ಯಾವುದಾದ್ರೂ ಕಾಣಿಸ್ದಾಗ ಹೊಸ ಥರ ಅನಿಸಿದ್ರೆ ಬೇಕು ಅಂತಲೇ ಅನ್ಸೋದಲ್ಲ. ನಿಮಗೂ ಹಾಗೆ ಅನಿಸುತ್ತಾ? ಕಮೆಂಟ್ ಮಾಡಿ. ನೋಡಿ ಎಷ್ಟು ಕ್ಯೂಟಾಗಿದೆ ಇದಂತೂ. ಎಲಿಫೆಂಟು ಕಾಲುಗಳು ಬಂದು ಎಲಿಫೆಂಟಲ್ಲೇ ಬಂದಿದೆ. ಹಾಗೆ ಮೇಲೆ ಕೂಡ ಎಲಿಫೆಂಟ್ನ ಇಟ್ಟಿದ್ದಾರೆ. ಇದು ಪ್ಲೈನ್ ಇದೆ. ಪ್ರೈಸು ಕೂಡ ಅಷ್ಟೇ ಡಿಫ್ರೆಂಟಾಗಿರುತ್ತೆ. ಅಂದರೆ ಅದು ಎಲಿಫೆಂಟು ಮೇಲೆಲ್ಲ ಬಂದಿದೆಯಲ್ಲ, ಇದೇ ಬೇರೆ ಪ್ರೈಸ್ ಇರುತ್ತೆ, ಅದು ಬೇರೆ ಪ್ರೈಸ್ ಇರುತ್ತೆ. ಹಾಗೆ ಇದೆಲ್ಲ ರಿಟರ್ನ್ ಗಿಫ್ಟಿಗೆ ನೋಡಿ ದೀಪಗಳು. ಪಿಕಾಕ್ ಬಂದಿದೆ, ತುಂಬ ಚೆನ್ನಾಗಿದೆ. ಪ್ರೈಸು ಕೂಡ ತುಂಬ ರೀಸನೇಬಲ್ ಪ್ರೈಸು. ನೋಡಿ ಲೋಟ, ಅಂದರೆ ತುಂಬ ಕ್ಯೂಟಾಗಂತ ಅನಿಸುತ್ತೆ. ಮನೇಲಿ ಎಷ್ಟೇ ಪಾತ್ರೆ ಇದ್ರೂ ನಾವು ಹೊರಗಡೆ ಹೋದಾಗ ನಾವೊಂದು ಕೃಷ್ಣನ್ನ ನೋಡ್ತಿದ್ದೀವಿ. ಸ್ವಲ್ಪ ಹೈಟ್ ಇದೆ ಇಲ್ಲಿ ಇತ್ತು, ಬಟ್ ಮುಖ ಸ್ವಲ್ಪ ಫಿನಿಶಿಂಗ್ ಅಷ್ಟು ಚೆನ್ನಾಗಿರಲಿಲ್ಲ ಅಂತ ಅಂದ್ಬಿಟ್ಟು ಅದನ್ನು ಅಷ್ಟು ಇಂಟ್ರೆಸ್ಟಾಗಿ ನೋಡಲಿಲ್ಲ. ಹಾಗೆಯೇ ಫಸ್ಟ್ ಫ್ಲೋರಲ್ಲಿ ಬಂದು ಸಿಲ್ವರ್ ಐಟಮ್ಸ್ ಇತ್ತು. ಒಂದು ಚಿಕ್ಕ ಪುಟ್ಟದೇನೆಲ್ಲ ಬೇಕಿತ್ತು, ಹಾಗಾಗಿ ಬಂದ್ವಿ. ಫಸ್ಟ್ ಪಟ್ಟು ಮನೆ ಪಳಗ್ಸಿದ್ದೀರಾ? ಸೀಸನಿಂಗ್ ಆಗಿದೆಯಾ? ಆಗಿಲ್ವಾ? ಇಲ್ಲಿ ಯಾವುದೂ ಆಗಿಲ್ವಾ? ಸೀಸನಿಂಗ್ ಆಗಿದೆಯಾ ಆಗಿಲ್ವಾ? ಇದೆಲ್ಲ ಆಗಿಲ್ವಾ? ಯಾವುದೂ ಆಗಿಲ್ವಾ? ಸೀಸನಿಂಗ್ ಮಾಡೋದೇ ಕಷ್ಟ. ನನಗೆ ಪಡ್ಡು ಮಣೆ ಬೇಕಿತ್ತು ಐರನ್ದು, ಹಾಗಾಗಿ ನೋಡಿದೆ. ಬಟ್ ಅವ್ರು ಸೀಸನಿಂಗ್ ಆಗಿಲ್ಲ ಅಂದರು. ಸೀಸನಿಂಗ್ ಆಗಿಲ್ಲ ಅಂತ ಅಂದರೆ ಅದು ಪಳಗ್ಸೋಷ್ಟ್ರಲ್ಲೇ ಕೆಲವೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಇಂಟ್ರೆಸ್ಟೇ ಹೊಟ್ಟೋಗುತ್ತೆ. ಸೊ ಹಾಗಾಗಿ ತೊಗೊಳಕ್ಕೆ ಹೋಗಲಿಲ್ಲ ಅದನ್ನು. ಈ ಕೃಷ್ಣನ ತೊಗೊಂಡ್ವಿ. ಹಾಗೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ವಿಗ್ರಹಗಳು ಎಷ್ಟು ಕ್ಯೂಟಾಗಿದ್ವು ಅಂತ ಅಂದರೆ, ಆ ಚಿಕ್ಕ ವಿಗ್ರಹನೇ ಎಷ್ಟು ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಫಿನಿಶಿಂಗ್ ಕೊಟ್ಟಿದ್ದಾರೆ. ನೋಡ್ತಿದ್ದೀರಲ್ಲ, ಈ ಕೃಷ್ಣ, ಹನುಮಾನು, ಹಾಗೆಯೇ ಚಾಮುಂಡೇಶ್ವರಿ, ಸರಸ್ವತಿ, ಆಮೆ, ಗೂಬೆ, ಈ ಥರ ಎಷ್ಟೊಂದು ಇಟ್ಟಿದ್ರು ಅಂದರೆ ತುಂಬ ಚೆನ್ನಾಗಿದ್ವು ಒಂದಕ್ಕಿಂತ ಒಂದು. ನಾನು ಇದರಲ್ಲಿ ಒಂದು ಹಸು ಕರುನ ತೊಗೊಂಡೆ, ಚಿಕ್ಕ ಹಸು ಕರುನ ತೊಗೊಂಡೆ. ಇದು ನೋಡಿ ಹನುಮಾನ್, ಅಂದರೆ ಮುಖ ಆಗ್ಬೋದು, ಇದೆಲ್ಲ ತುಂಬ ಲಕ್ಷಣವಾಗಿ ಕೆತ್ತಿದ್ದಾರೆ. ತುಂಬ ಚೆನ್ನಾಗಿದ್ವು. ಎಲ್ಲ ವಿಗ್ರಹಗಳು ಸಿಗ್ತಾಯಿದ್ವು ಈ ಸೈಜಲ್ಲಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಅಂದ್ಬಿಟ್ಟು. ನನಗೆ ಒಂದು ಪುಟ್ಟ ಹಸು ಕರು ಬೇಕಿತ್ತು ಅಂದ್ಬಿಟ್ಟು ಪುಟ್ಟ ಹಸು ಕರುನ ನಾನು ಇದರಲ್ಲಿ ತೊಗೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಕೊನೆಯಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತಕ್ಕಂಥದ್ದನ್ನು. ಈ ದೊಡ್ಡ ಕೃಷ್ಣ ಇದೆಯಲ್ಲ, ಇದನ್ನು ಬಂದು ನಾವು ರಿಟರ್ನ್ ಗಿಫ್ಟಿಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ನೋಡಿ ಇದು ಹಸು ಕರು ಎಷ್ಟು ಕ್ಯೂಟಾಗಿದೆ ಅಂತ ಅಂದ್ಬಿಟ್ಟು. ದೊಡ್ಡ ಐಟಮ್ಗಳು ತೊಗೊಂಡು ಅದು ತೊಳೆಯೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ನೋಡಿ ಈ ಥರ ತೊಗೋಬೋದು. ಸರಸ್ವತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಅಂದರೆ ಫಿನಿಶಿಂಗ್ ತುಂಬ ಚೆನ್ನಾಗಿದ್ವು ವಿಗ್ರಹಗಳು. ನೋಡ್ತಿದ್ದೀರಲ್ವಾ? ಅಂದರೆ ಚಾಮುಂಡೇಶ್ವರಿ, ಹೀಗೆ ಸಾಕಷ್ಟು ಇದ್ವು. ನಾನು ಅದರಲ್ಲಿ
ಕೃಷ್ಣನ ಒಂದು ತೊಗೊಂಡ್ವಿ, ಹಸುಕರು ಮತ್ತು ಗಂಟೆ ಮತ್ತು ಪಂಚಪತ್ರೆ ಉದ್ಧಾರಣೆ ಇದಿಷ್ಟು ಬೇಕಿತ್ತು. ಇದಿಷ್ಟನ್ನು ಕೂಡ ನಾನು ತೊಗೊಂಡು ಬಂದಿದ್ದಾಯಿತು. ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ ನೋಡಿ. ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ, ನೋಡ್ತಿದ್ದೀರಲ್ಲ. ಉದ್ಧಾರಣೆ, ಗಂಟೆ ಮತ್ತು ಇದು ಒಂದು ಹಸುಕರು, ಇದು ದೊಡ್ಡದು ಕೃಷ್ಣ. ಇದನ್ನು ನಾನು ಗಿಫ್ಟ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ತಂದಿರೋದು. ಕ್ಯೂಟಾಗಿದೆ ಅಂತ ಹೇಳಿ ಕೃಷ್ಣ, ಆ ಮುಖ ಲಕ್ಷಣ ಆಗಿರ್ಬೋದು, ಕೊಳಲು ಎಲ್ಲ. ಇದನ್ನು ಒಬ್ಬರು ಮನೆ ಗೃಹ ಪ್ರವೇಶಕ್ಕೆ ರಿಟರ್ನ್ ಗಿಫ್ಟ್ ಬೇಕಿತ್ತು ಅಂತ ಅಂದ್ಬಿಟ್ಟು ಅದಕ್ಕೆ ಅಂತ ತಂದಿರೋದು. ತುಂಬ ವೆಯ್ಟ್ ಇದೆ, ಆಲ್ಮೋಸ್ಟ್ ಒಂದು 3-3.5 kg ಅಷ್ಟು ವೆಯ್ಟ್ ಇದೆ, ನೋಡ್ತಿದ್ದೀರಲ್ಲ. ಕ್ಯೂಟಾಗಿದೆ ಅಂತ ಹೇಳಿ ಕೃಷ್ಣ ತೊಗೊಂಡೆ. ಊರಲ್ಲಿ ದೇವಸ್ಥಾನಕ್ಕೆ ಗಂಟೆ ಬೇಕು ಅಂತ ಅಂದ್ಬಿಟ್ಟು ಅಂದಿದ್ದು. ಅದು ತುಂಬ ಚೆನ್ನಾಗಿ ಸೌಂಡ್ ಬರುತ್ತೆ ನೋಡಿ. ಅಂದರೆ ದೇವ್ರುಗಳಿರೋದು ಇತ್ತು, ನಾನು ಪ್ಲೈನೇ ಇರಲಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಹಾಗೆಯೇ ಒಂದು ಉದ್ಧಾರಣೆ ಬೇಕು ಅಂತಲೂ ಕೂಡ ಹೇಳಿದರು ನಮ್ಮ ಊರಲ್ಲಿ, ಅಮ್ಮನೂರಲ್ಲಿ ದೇವಸ್ಥಾನಕ್ಕೆ. ಹಾಗಾಗಿ ಉದ್ಧಾರಣೆ ಮತ್ತು ಗಂಟೆ ಇದೆರಡನ್ನು ಫಸ್ಟ್ ಒಂದು ಸಲ ತೆಕ್ಕೊಟ್ಟಿದೆ, ಅದೇ ಕಳೆದೋಗಿದೆ ಅಂತೆ. ಹಾಗಾಗಿ ಇದು ನನಗೆ ಕಿಚನಿಗೆ ಅಂತ ಅಂದ್ಬಿಟ್ಟು ಸಿಲಿಕನ್ದು ಬ್ರಷ್ ಇನ್ನೂ ಯೂಸ್ ಮಾಡಿಲ್ಲ. ಹಾಗೆಯೇ ಇದೊಂದು ಹಸುಕರು ತಂದೆ, ಅಂದರೆ ದೊಡ್ಡದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಪುಟ್ಟದು ತುಂಬ ಕ್ಯೂಟಾಗಿತ್ತು ಅಂತ ಅಂದ್ಬಿಟ್ಟು ಇದೊಂದು ಹಸುಕರು ಕೂಡ ತೊಗೊಬಂದಿದ್ದೀನಿ, ತೋರಿಸ್ತೀನಿ. ಎಷ್ಟು ಕರು ನೋಡಿ, ಎಷ್ಟು ಸಣ್ಣ ಕರು. ತುಂಬ ಅಲ್ಲಂತೂ ಸಣ್ಣ ಸಣ್ಣ ವಿಗ್ರಹಗಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ವು. ಇದೆಲ್ಲ ತುಂಬ ಕಡಿಮೆನೂ ಬೆಲೆ, 120 ರೂಪೀಸು. ಆಫ್ಟರ್ ಡಿಸ್ಕೌಂಟ್ ಐ ಥಿಂಕ್ 60ನೋ ಏನೋ ಅಂದ್ಕೊತೀನಿ, 60ನೋ 90ನೋ ಇರಬೇಕು. ಬಟ್ ಇದು ಬಂದು ಇವತ್ತಿನ ವೀಡಿಯೋ ಆಗಿತ್ತು. ವೀಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.